ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇದೇ ಆಗಸ್ಟ್ 5ನೇ ತಾರೀಕು ಸೌರಮಂಡಲದಲ್ಲಿ ಒಂದು ಅದ್ಭುತ ನಡೆಯಲಿದೆ. ಮಾನವ ನಿರ್ಮಿತ ವಸ್ತುವೊಂದು ಚಂದ್ರನ ಮೇಲೆ ಅಪ್ಪಳಿಸಲಿದೆ. ಇದರಿಂದ ಚಂದ್ರನ ಮೇಲೊಂದು ಕುಳಿ ಉಂಟಾಗಲಿದ್ದು, ಆ ಕ್ಷಣವನ್ನು ನೋಡೋದಕ್ಕೆ, ಅದರ ಇಂಪ್ಯಾಕ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ವಿಜ್ಞಾನ ಜಗತ್ತು ಬಿಟ್ಟು ಕಣ್ಣು ಬಿಟ್ಟಂತೆ ಕಾಯ್ತಾ ಇದೆ. ಭೂಮಿ ಮೇಲಿಂದ ಮಾತ್ರ ಅಲ್ಲದೆ ಈಗಾಗಲೇ ಚಂದ್ರನ ಕಕ್ಷೆಯಲ್ಲಿರುವ ಉಪಗ್ರಹಗಳು ಕೂಡ ಈ ವಿದ್ಯಮಾನವನ್ನ ಸೆರೆ ಹಿಡಿಯೋದಕ್ಕೆ ಸಿದ್ಧ ಆಗಿದ್ದು, ಇದು ಚಂದ್ರನ ಕುರಿತಾದ ಅಧ್ಯಯನಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಚಂದ್ರನಿಗೆ ಅಪ್ಪಳಿಸ್ತಾ ಇರುವ ಆ ಆಬ್ಜೆಕ್ಟ್ ಯಾವುದು? ಅದರ ಹಿನ್ನೆಲೆ ಏನು? ಅದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋ ಪ್ರಯೋಗನ ಅಥವಾ ಸ್ಪೇಸ್ ಜಂಕ್ನ ಕಾರಣದಿಂದ ಉಂಟಾಗ್ತಾ ಇರುವ ಆಕಸ್ಮಿಕ ವಿದ್ಯಮಾನನ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಾಹ್ಯಾಕಾಶ ಅನ್ನೋದೊಂದು ಅದ್ಭುತ. ಬ್ರಹ್ಮಾಂಡ ರಹಸ್ಯಗಳ ಬಗ್ಗೆ ಮನುಷ್ಯನ ಕುತೂಹಲ ಕೂಡ ಅಪರಿಮಿತ. ಸಹಸ್ರಾರು ವರ್ಷಗಳಿಂದಲೂ ಮನುಷ್ಯ ಬಾಹ್ಯಾಕಾಶವನ್ನ, ಬ್ರಹ್ಮಾಂಡವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತನ್ನದೇ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಬರ್ತಾ ಇದ್ದಾನೆ. ಅದು ಇವತ್ತಿಗೂ ಮುಂದುವರಿತಾ ಇದೆ. ಈಗಾಗಲೇ ನಾವು ಚಂದ್ರನನ್ನ ಮುಟ್ಟಿದ್ದೀವಿ, ಮಂಗಳನ ಅಂಗಳಕ್ಕೆ ಯಂತ್ರಗಳನ್ನ ಇಳಿಸಿದ್ದೀವಿ. ವಾಯೇಜರ್ನಂತಹ ನೌಕೆಗಳು ನಮ್ಮ ಸೌರಮಂಡಲವನ್ನು ಬಿಟ್ಟು ಇಂಟರ್ಸ್ಟೆಲ್ಲರ್ ಕಡೆಗೆ ಹೋಗಿವೆ. ಇನ್ನು ಈಗಂತೂ ಖಾಸಗಿ ಕಂಪನಿಗಳು ಕೂಡ ಬಾಹ್ಯಾಕಾಶದ ಕಡೆಗೆ ನೋಡ್ತಾ ಇವೆ. ನಮ್ಮ ದೇಶದ ಮೊಟ್ಟ ಮೊದಲ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ತನ್ನ ಚೊಚ್ಚಲ ರಾಕೆಟ್ ವಿಕ್ರಮ 1 ಅನ್ನ ಇತ್ತೀಚೆಗೆ ಲಾಂಚ್ ಮಾಡ್ತು. ಆದ್ರೆ ಅದು ಬಾಹ್ಯಾಕಾಶವನ್ನು ಸೇರಿದ ನಂತರ ಸಂಪರ್ಕ ಕಳ್ಕೊಂಡಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇದನ್ನ ನಿರಾಶಾದಾಯಕ ಅಥವಾ ವಿಫಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅದು ಆ ಸಂಸ್ಥೆಯ ಚೊಚ್ಚಲ ಪ್ರಯತ್ನ. ಸ್ಪೇಸ್ಎಕ್ಸ್ ನಂತಹ ಸ್ಪೇಸ್ಎಕ್ಸ್ ಕೂಡ 10 ಹಲವು ಬಾರಿ ವಿಫಲವಾದ ನಂತರವೇ ಯಶಸ್ಸನ್ನ ಪಡ್ಕೊಂಡಿರೋದು. ಹಾಗಂತ ಸ್ಪೇಸ್ಎಕ್ಸ್ ಇವತ್ತಿಗೂ ಆಗಾಗ ರಾಕೆಟ್ ವೈಫಲ್ಯಗಳನ್ನ ಕಾಣ್ತಲೇ ಇರುತ್ತೆ. ನಡೆಯುವಾಗ, ಓಡುವಾಗ ಎಡಬಹುದು ಸಹಜ. ಸೋಲುಗಳು ಪಾಠಗಳನ್ನ ಕಲಿಸತ್ವೆ, ಮುಂದಿನ ಸಾಧನೆಗೆ ಹಾದಿ ಕೂಡ ಆಗತ್ವೆ. ಗೆಳೆಯರೆ, ವೈಫಲ್ಯಗಳು ಕೂಡ ಸಾಕಷ್ಟು ಬಾರಿ ಅತ್ಯದ್ಭುತ ಸಂಶೋಧನೆಗಳಿಗೆ ವೇದಿಕೆಯನ್ನು ಒದಗಿಸಿಕೊಡುತ್ತವೆ. ಈಗ ಚಂದ್ರನ ಮೇಲೆ ಆಗ್ತಾ ಇರೋದು ಕೂಡ ಅದೇನೆ. ಜಗತ್ತಿನ ಪ್ರಖ್ಯಾತ ಹಾಗೂ ಶ್ರೀಮಂತ ಖಾಸಗಿ ಕಂಪನಿ ಸ್ಪೇಸ್ ಎಕ್ಸ್ ನ ರಾಕೆಟ್ ಒಂದು ಚಂದ್ರನ ಮೇಲೆ ಅಪ್ಪಳಿಸ್ತಾ ಇದೆ. ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಮತ್ತು ಆ ಮೂಲಕ ಹೊಸದೇನನ್ನೋ ಕಲಿಯೋದಕ್ಕೆ ವೈಜ್ಞಾನಿಕ ಜಗತ್ತು ಕಾತುರದಿಂದ ಕಾಯ್ತಾ ಇದೆ. ಇಲ್ಲಿ ಏನಾಗಿತ್ತು ಅಂದರೆ, ಕಳೆದ ವರ್ಷ ಜನವರಿ 15ನೇ ತಾರೀಕು ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ಅನ್ನೋ ರಾಕೆಟ್ 2 ಲ್ಯಾಂಡರ್ಗಳನ್ನು ತಗೊಂಡು ಚಂದ್ರನ ಕಡೆಗೆ ಹಾರಿತು. ಆ 2 ಲ್ಯಾಂಡರ್ಗಳು ಕೂಡ ಖಾಸಗಿ ಕಂಪನಿಗಳ ಲ್ಯಾಂಡರ್ಗಳಾಗಿದ್ವು. ಒಂದು ಫೈರ್ ಪ್ಲೇ ಏರೋಸ್ಪೇಸ್ನ ಬ್ಲೂ ಗೋಸ್ಟ್ ಆಗಿದ್ರೆ, ಮತ್ತೊಂದು ಜಪಾನ್ನ ಇ ಸ್ಪೇಸ್ನ ಲ್ಯಾಂಡರ್ ಆಗಿತ್ತು. ಇವುಗಳಲ್ಲಿ ಫೈರ್ ಪ್ಲೇ ಲ್ಯಾಂಡರ್ ಚಂದ್ರನ ಮೇಲೆ ಸುಖವಾಗಿ ಲ್ಯಾಂಡ್ ಆಯಿತು. ಆ ಮೂಲಕ ಚಂದ್ರನ ಮೇಲೆ ಲ್ಯಾಂಡ್ ಆದ ಮೊಟ್ಟ ಮೊದಲ ಖಾಸಗಿ ಲ್ಯಾಂಡರ್ ಅನ್ನೋ ಖ್ಯಾತಿಗೆ ಕೂಡ ಅದು ಪಾತ್ರ ಆಯಿತು. ಇನ್ನು ಜಪಾನ್ನ ಲ್ಯಾಂಡರ್ ಸರಿಯಾಗಿ ಚಂದ್ರನ ಮೇಲ್ಮೈ ಮೇಲೆ ಇಳಿಲಿಲ್ಲ, ಅದು ಅಪಘಾತಕ್ಕೀಡಾಯಿತು. ಇಲ್ಲಿ 2 ಲ್ಯಾಂಡರ್ಗಳನ್ನು ಕೂಡ ಚಂದ್ರನ ಮೇಲಕ್ಕೆ ಹೊತ್ತೊಯ್ದದ್ದು ಫಾಲ್ಕನ್ 9 ಅನ್ನೋ ರಾಕೆಟ್. ಅದು ಚಂದ್ರನ ಮೇಲ್ಭಾಗದಲ್ಲಿ ಸುತ್ತಲೇ ಇತ್ತು. ಆ ರಾಕೆಟ್ ಸುಮಾರು 40 ಅಡಿ ಉದ್ದ ಮತ್ತು ಸುಮಾರು 4,500 kgಯಷ್ಟು ತೂಕ ಹೊಂದಿದೆ. ಹಾಗೆ ಸುತ್ತುತ್ತಾ ಅದು ಒಂದಿನ ಸ್ಪೇಸ್ ಜಂಕ್ ಆಗಿಬಿಡೋ ಸಾಧ್ಯತೆ ಇತ್ತು. ಆದರೆ ಅಲ್ಲಿ ಹಾಗಾಗಲಿಲ್ಲ. ಅದು ಚಂದ್ರನ ಕಡೆಗೆ ಆಕರ್ಷಿಸಲ್ಪಡ್ತು ಮತ್ತು ಈಗ ಚಂದ್ರನ ಮೇಲ್ಮೈಗೆ ಅಪ್ಪಳಿಸುವ ಮಾರ್ಗದಲ್ಲಿ ಅದು ವೇಗವಾಗಿ ಸಾಗುತ್ತಾ ಇದೆ ಅನ್ನೋದನ್ನ ವಿಜ್ಞಾನಿಗಳು ಗಮನಿಸಿದ್ದಾರೆ. ಅದು ಕೂಡ ಪ್ರತಿ ಗಂಟೆಗೆ 5,400 ಮೈಲಿಗಳಷ್ಟು ವೇಗದಲ್ಲಿ ಆ ರಾಕೆಟ್ ಚಂದ್ರನ ಮೈಗೆ ಅಪ್ಪಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ವಿದ್ಯಮಾನವನ್ನ ಗುರುತಿಸುವ ಕೆಲಸಕ್ಕೆ ಭೂಮಿಯಲ್ಲಿರುವ ವಿಜ್ಞಾನಿಗಳು ಪ್ರಯತ್ನವನ್ನ ಆರಂಭ ಮಾಡಿದ್ದಾರೆ. ಈಗಾಗಲೇ ನಾಸಾ ಚಂದ್ರನನ್ನ ಸುತ್ತಾ ಇರುವ ಲೂನಾರ್ ರೆಕಾನಿಸೆನ್ಸ್ ಆರ್ಬಿಟರ್ ಮೂಲಕ ಹಾಗೂ ದಕ್ಷಿಣ ಕೊರಿಯಾದ ಧನುರಿ ನೌಕೆಗಳ ಮೂಲಕ ಈ ಸ್ಪೇಸ್ ಎಕ್ಸ್ ಅಪ್ಪಳಿಸಲಿದೆ ಅಂತ ಹೇಳಲಾಗ್ತಾ ಇರುವ ಚಂದ್ರನ ಮೇಲ್ಮೈ ಫೋಟೋಗಳನ್ನ ಸೆರೆ ಹಿಡಿಯೋ ಪ್ರಯತ್ನಗಳು ಆರಂಭ ಆಗಿವೆ. ಆ ಬಳಿಕ ಸ್ಪೇಸ್ ಎಕ್ಸ್ ನ ರಾಕೆಟ್ ಡಿಕ್ಕಿಯಾದ ನಂತರ ಅಲ್ಲಿ ಮತ್ತೊಮ್ಮೆ ಆ ಜಾಗದ ಫೋಟೋನ ಕೂಡ ತೆಗೆಯಲಾಗತ್ತೆ. ಈ ಮೂಲಕ ಅಲ್ಲಿ ರಾಕೆಟ್ ಮಾಡಿರೋ ಇಂಪ್ಯಾಕ್ಟ್ ಎಷ್ಟು ಅನ್ನೋ ಮಾಹಿತಿಯನ್ನ ಆ ನೌಕೆಗಳು ಭೂಮಿಗೆ ರವಾನೆ ಮಾಡುತ್ತವೆ. ಇದರ ಜೊತೆ ಇಲ್ಲಿ ರಾಕೆಟ್ ಅಪ್ಪಳಿಸುವ ಜಾಗ ಮತ್ತು ಸಮಯಗಳು ಗೊತ್ತಿರೋದ್ರಿಂದ ಭೂಮಿಯ ಮೇಲಿಂದ ಕೂಡ ಆ ಇಂಪ್ಯಾಕ್ಟ್ ಅನ್ನ ವೀಕ್ಷಣೆ ಮಾಡೋದಕ್ಕೆ ಬೇಕಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಈ ರಾಕೆಟ್ ಚಂದ್ರನಿಗೆ ಅಪ್ಪಳಿಸಿದ ನಂತರ ಅಲ್ಲೊಂದು ದೊಡ್ಡ ಕುಳಿ ಉಂಟಾಗಲಿದ್ದು, ಆ ಕುಳಿ 16 ಅಡಿಗಳಷ್ಟು ಆಳ ಮತ್ತು 90 ಅಡಿಗಳಷ್ಟು ಅಗಲವನ್ನ ಹೊಂದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಭೂಮಿ ಮೇಲಿಂದ ಈ ಕುಳಿಯ ವೀಕ್ಷಣೆ ಕಷ್ಟ ಆಗಬಹುದು. ಆದರೆ ಅತ್ಯಾಧುನಿಕ ದೂರದರ್ಶಕ ಉಪಕರಣಗಳ ಸಹಾಯ ಮತ್ತು ಸ್ಯಾಟಲೈಟ್ ಇಮೇಜುಗಳ ಆಧಾರದಲ್ಲಿ ಅಲ್ಲಿ ಉಂಟಾಗಿರಬಹುದಾದ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅಲ್ಲ, ಚಂದ್ರನ ಮೇಲಿಂಥ ಸಾಕಷ್ಟು ಕುಳಿಗಳಿವೆ, ಅಂಥದ್ರಲ್ಲಿ ಈ ರಾಕೆಟ್ ನಿಂದ ಆಗ್ತಾ ಇರೋ ಕುಳಿ ಬಗ್ಗೆ ಯಾಕಿಷ್ಟೊಂದು ಆಸಕ್ತಿಯನ್ನು ಅನುಮಾನ ನಿಮ್ಮನ್ನ ಕಾಡಬಹುದು. ನಿಜ,
ಚಂದ್ರನ ಮೇಲೆ ಭೂಮಿಯಲ್ಲಿರುವಂತಹ ವಾತಾವರಣ ಇಲ್ಲ. ಹೀಗಾಗಿ ಅಲ್ಲಿ ಸಾಕಷ್ಟು ಧೂಮಕೇತುಗಳು, ಆಕಾಶಕಾಯಗಳು, ಕ್ಷುದ್ರ ಗ್ರಹಗಳು ಆಗಾಗ ಬೀಳ್ತಲೇ ಇರುತ್ತವೆ ಹಾಗೂ ಅದರಿಂದ ಸಾಕಷ್ಟು ಕುಳಿಗಳು ಸೃಷ್ಟಿ ಆಗ್ತಾ ಇರುತ್ತವೆ. ಇಂಥ ವಿದ್ಯಮಾನವನ್ನ ನಮ್ಮ ವಿಜ್ಞಾನಿಗಳು ಗುರುತಿಸುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಮಾನವ ಚಂದಿರನ ಮೇಲೆ ಕಾಲಿಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾನೆ. ಹೇಗೆ ಅಂಟಾರ್ಟಿಕಾದಲ್ಲಿ ಒಂದು ಪರ್ಮನೆಂಟ್ ಬೇಸ್ ಇದೆಯೋ, ಹೇಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಂದು ಬಾಹ್ಯಾಕಾಶದಲ್ಲಿದೆಯೋ, ಅದೇ ರೀತಿ ಚಂದ್ರನ ಮೇಲ್ಮೈಯಲ್ಲಿ ಕೂಡ ಒಂದು ಪರ್ಮನೆಂಟ್ ಬೇಸನ್ನು ಮಾಡಿಕೊಳ್ಳೋದಕ್ಕೆ ಅಮೆರಿಕಾದ ವಿಜ್ಞಾನಿಗಳು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಸೊ ಅದು ಸಾಧ್ಯ ಆಗಬೇಕು ಅಂದರೆ ಕ್ಷುದ್ರ ಗ್ರಹಗಳು ಚಂದ್ರನ ಮೇಲೆ ಅಪ್ಪಳಿಸುವಾಗ ಅದರ ಇಂಪ್ಯಾಕ್ಟ್ ಎಷ್ಟಿರುತ್ತೆ, ಹೇಗಿರುತ್ತೆ, ಅದು ಏನೆಲ್ಲ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಅದನ್ನು ಅಧ್ಯಯನ ಮಾಡೋ ಪ್ರಯತ್ನಗಳು ಒಂದು ಕಡೆ ನಡೀತಾ ಇವೆ. ಇಲ್ಲಿ ಸ್ವಾಭಾವಿಕವಾಗಿ ಚಂದ್ರನ ಮೇಲೆ ಅಪ್ಪಳಿಸುವ ಕ್ಷುದ್ರ ಗ್ರಹಗಳ ಮೇಲೆ ವಿಜ್ಞಾನಿಗಳು ಕಣ್ಣಿಟ್ಟಿದ್ದಾರೆ. ಅದರ ಜೊತೆಗೆ ಈಗ ಮಾನವ ನಿರ್ಮಿತ ರಾಕೆಟ್ ಒಂದು ಚಂದ್ರನ ಮೇಲ್ಮೈಗೆ ಅಪ್ಪಳಿಸಿದರೆ ಏನಾಗುತ್ತೆ ಅನ್ನೋದನ್ನ ನೋಡೋ ಅವಕಾಶ ಕೂಡ ಸಿಗ್ತಾ ಇದೆ. ಸಾಮಾನ್ಯವಾಗಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಹಾಗೂ ಚಂದ್ರನ ಗುರುತ್ವಾಕರ್ಷಣ ಶಕ್ತಿ ಎರಡು ಬೇರೆ ಬೇರೆ. ಸೊ ಒಂದು ಇಂಪ್ಯಾಕ್ಟ್ ಭೂಮಿಯ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡುತ್ತೋ, ಚಂದ್ರನ ಮೇಲೆ ಕೂಡ ಹಾಗೆ ಪರಿಣಾಮವನ್ನು ಉಂಟು ಮಾಡಿದರೂ ಕೂಡ ಅದರ ಇಂಪ್ಯಾಕ್ಟ್ ಬೇರೆ ರೀತಿಯಲ್ಲಿರಬಹುದು. ಹೀಗಾಗಿ ಅದರ ಬಗ್ಗೆ ಈಗ ಅಧ್ಯಯನಗಳು ನಡೀಬೇಕಿವೆ. ಸೊ ಈ ಕೃತಕ ಹಾಗೂ ಮಾನವ ನಿರ್ಮಿತ ರಾಕೆಟ್ ಮಾಡುವ ಇಂಪ್ಯಾಕ್ಟ್ನ ಆಧಾರದಲ್ಲಿ ಕ್ಷುದ್ರ ಗ್ರಹಗಳ ಇಂಪ್ಯಾಕ್ಟ್ ಅನ್ನು ಅಳೆಯೋದಕ್ಕೆ ನಾಸಾ ಹಾಗೂ ಇನ್ನಿತರ ಜಾಗತಿಕ ಬಾಹ್ಯಾಕಾಶ ಸಂಸ್ಥೆಗಳ ವಿಜ್ಞಾನಿಗಳು ಮುಂದಾಗಿದ್ದಾರೆ. ಇನ್ನು ಇಲ್ಲಿ ಆ ರಾಕೆಟ್ ಡಿಕ್ಕಿ ಹೊಡೆದಾಗ ಅದು ಒಂದೇ ಒಂದು ಸೆಕೆಂಡಲ್ಲಿ ಅದು 3 ಟನ್ TNT ಬಾಂಬ್ ಬಿದ್ದಾಗ ಉಂಟು ಮಾಡುವ ಇಂಪ್ಯಾಕ್ಟ್ ಅನ್ನ ಉಂಟು ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿನೇ ಈ ವಿದ್ಯಮಾನ ಬಾಹ್ಯಾಕಾಶ ವಿಜ್ಞಾನಿಗಳಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಗೆಳೆಯರೆ, ಮಾನವ ಚಂದ್ರನ ಮೇಲೆ ಕಾಲಿಟ್ಟ ಅಂತ ಹೇಳಿ 6 ದಶಕಗಳು ಕಳೀತಾ ಇವೆ. ಇಂಥ ಹೊತ್ತಲ್ಲಿ ನಾಸಾ 2028ಕ್ಕೆ ಮತ್ತೊಮ್ಮೆ ಅಂಥದ್ದೇ ಒಂದು ಅದ್ಭುತವನ್ನು ಸಾಧಿಸೋದಕ್ಕೆ ಮುಂದಾಗಿದೆ. ಈಗಾಗಲೇ ಆರ್ಥಿಮಿಸ್ 2 ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಈ ಮಿಷನ್ನಲ್ಲಿ ನಾಸಾ 4 ಮಂದಿ ಬಾಹ್ಯಾಕಾಶಯಾನಿಗಳನ್ನು 10 ದಿನಗಳ ಕಾಲ ಚಂದ್ರನನ್ನು ಸುತ್ತೋದಕ್ಕೆ ಕಳುಹಿಸ್ತಾ ಇದೆ. ಆ ಬಳಿಕ ನಡೆಯುವ ಸಂಶೋಧನೆಯಲ್ಲಿ ಅಮೆರಿಕ ಚಂದ್ರನ ಮೇಲೆ ಮಾನವನ್ನ ಇಳಿಸುವ ಪ್ರಯತ್ನವನ್ನು ಮಾಡುತ್ತೆ. ಇಲ್ಲಿ ನಾಸಾ ವಿಜ್ಞಾನಿಗಳು ಮತ್ತೊಮ್ಮೆ ಚಂದ್ರನ ಮೇಲೆ ಕಾಲಿಡೋದಕ್ಕೂ ಮುನ್ನ ಚಂದ್ರನ ಬಗ್ಗೆ ಒಂದಷ್ಟು ಅಧ್ಯಯನವನ್ನ ಮಾಡಬೇಕಾಗಿ ಬರುತ್ತೆ. ಅದು ಈಗ ಆರಂಭ ಆಗಿದೆ. ಇಲ್ಲಿ ಚಂದ್ರನ ಮೇಲೆ ಇಳಿಯೋದಕ್ಕೆ, ಕಾಲಿಡೋದಕ್ಕೆ, ಅಲ್ಲೊಂದು ನೆಲೆಯನ್ನ ಮಾಡ್ಕೊಳ್ಳೋದಕ್ಕೆ ಅಮೆರಿಕ ಹಾಗೂ ಚೈನಾಗಳು ಪೈಪೋಟಿಗೆ ಬಿದ್ದಿವೆ. ಈ ಹಿಂದೆ ಸೋವಿಯತ್ ಈ ವಿಷಯದಲ್ಲಿ ಅಮೆರಿಕ ಜೊತೆ ಪೈಪೋಟಿಗೆ ನಿಂತಿತ್ತು. ಆದ್ರೆ ಈಗ ಸೋವಿಯತ್ ಒಕ್ಕೂಟ ಇಲ್ಲ. ರಷ್ಯಾ ಈ ರೇಸ್ನಿಂದ ಸ್ವಲ್ಪ ಹಿಂದಕ್ಕೆ ಸರಿದಿದೆ. ಆ ಜಾಗಕ್ಕೆ ಚೈನಾ ಎಂಟ್ರಿ ಕೊಟ್ಟಿದೆ. ಜೊತೆಗೆ ಭಾರತ ಕೂಡ ಸ್ಪರ್ಧೆಯಲ್ಲಿ ತಾನು ನಿಂತುಕೊಳ್ತಾ ಇದೆ. ಇಲ್ಲಿ ನಮಗೆ ಇಸ್ರೋದ ಯೋಜನೆಗಳು ನಿಧಾನ ಅಂತ ಅನ್ಸಿದ್ರು ಕೂಡ ಮುಂದಿನ ದಿನಗಳಲ್ಲಿ ನಭಕ್ಕೆ ಮನುಷ್ಯರನ್ನ ಕಳುಹಿಸುವ ಯೋಜನೆಯೊಂದನ್ನು ನಮ್ಮ ಇಸ್ರೋ ಕೂಡ ಹಮ್ಮಿಕೊಂಡಿದೆ. ಈಗಾಗಲೇ ಗಗನಯಾನ ಮಿಷನ್ಗೆ ಚಾಲನೆ ಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಇಸ್ರೋ ಕೂಡ ಚಂದ್ರನನ್ನ ಮುಟ್ಟಿದ್ರೆ ಅಚ್ಚರಿ ಪಡಬೇಕಿಲ್ಲ. ಇನ್ನು ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ಚಂದ್ರನ ಮೇಲೆ ಶಾಶ್ವತ ಅಧಿಕಾರವನ್ನು ಹೊಂದುವ ಹಕ್ಕು ಯಾವ ದೇಶಕ್ಕೂ ಇಲ್ಲ. 1967ರಲ್ಲಾಗಿರುವ ಔಟರ್ ಸ್ಪೇಸ್ ಟ್ರೀಟಿಗೆ 138 ದೇಶಗಳು ಸಹಿ ಮಾಡಿವೆ. ಈ ಒಪ್ಪಂದದ ಪ್ರಕಾರ ಯಾವುದೇ ದೇಶ ಚಂದ್ರನ ಮೇಲಿನ ಹಕ್ಕನ್ನು ಪ್ರತಿಪಾದಿಸೋದಕ್ಕಾಗೋದಿಲ್ಲ. ಆದರೆ ಚಂದ್ರನ ಮೇಲ್ಮೈಯನ್ನ ಮನುಕುಲದ ಒಳಿತಿಗಾಗಿ ಬಳಸಿಕೊಳ್ಳೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಅಲ್ಲಿ ಸಂಶೋಧನೆಗಳನ್ನ ಮಾಡೋದಕ್ಕೆ ಯಾವ ಅಡ್ಡಿ ಆತಂಕಗಳು ಇಲ್ಲ. ಸೊ ಈಗಾಗಲೇ ಚಂದ್ರನ ಮೇಲಿನ ಸಂಶೋಧನೆಗಳು ಆರಂಭ ಆಗಿವೆ. ಅಮೆರಿಕ, ರಷ್ಯಾ, ಚೈನಾ ಹಾಗೂ ಭಾರತಗಳು ಈ ಸಂಶೋಧನೆಯಲ್ಲಿ ಭಾಗಿಯಾಗ್ತಾ ಇವೆ. ಮುಂದೆ ಕೂಡ ಅವು ನಡೆಯುತ್ತವೆ. ಹೀಗಾಗಿ ಈಗ ಸ್ಪೇಸ್ ಎಕ್ಸ್ನ ಇಂಪ್ಯಾಕ್ಟ್ ಏನು ಅನ್ನೋದು ಮುಂದಿನ ಪ್ರಯೋಗಗಳಿಗೆ, ಸಂಶೋಧನೆಗಳಿಗೆ ಮತ್ತೊಂದು ದಾರಿಯನ್ನು ತೋರಿಸುವ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಚಂದ್ರನ ವ್ಯಾಸ 3474 ಕಿಲೋಮೀಟರ್. ಇದು ಭೂಮಿಯ ವ್ಯಾಸದ ಸುಮಾರು ಕಾಲು ಭಾಗದಷ್ಟಿದೆ. ಇನ್ನು ಚಂದ್ರ ಹಾಗೂ ಭೂಮಿಯ ದ್ರವ್ಯರಾಶಿಯ ರೇಷಿಯೋನ ನಾವು ನೋಡೋದಾದ್ರೆ ಅದು 1:81ರಷ್ಟಿದೆ. ಗುರುತ್ವಾಕರ್ಷಣೆ ಭೂಮಿಯ 6ನೇ 1 ಭಾಗದಷ್ಟಿದೆ. ಇದೇ ಕಾರಣದಿಂದ ಚಂದ್ರನ ಮೇಲೆ ಗಗನಯಾತ್ರಿಗಳು ಹಗುರವಾಗಿ ಜಿಗಿತ ನಡೆಯೋದನ್ನ ನಾವು ಚಿತ್ರದಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಚಂದ್ರನ ಮೇಲ್ಮೈಯಲ್ಲಿ ವಾತಾವರಣ ಇಲ್ಲದೆ ಇರೋದ್ರಿಂದ ಹಗಲಲ್ಲಿ ಉಷ್ಣಾಂಶ 127 ಡಿಗ್ರಿವರೆಗೆ ಏರಿದ್ರೆ ರಾತ್ರಿಯಲ್ಲಿ ಅದು 173 ಡಿಗ್ರಿ ಸೆಲ್ಸಿಯಸ್ ವರೆಗೆ ಕುಸಿಯುತ್ತೆ. ಭೂಮಿಯಿಂದ ಚಂದ್ರನ ಸರಾಸರಿ ದೂರ ಸುಮಾರು 3,84,400 ಕಿಲೋಮೀಟರ್ ಆಗಿದ್ದು, ಚಂದ್ರ
ಭೂಮಿಯ ಸುತ್ತ ಒಂದು ಪೂರ್ಣ ಸುತ್ತನ್ನು ಹಾಕೋದಕ್ಕೆ ಸುಮಾರು 27.3 ದಿನಗಳನ್ನು ತಗೋತಾನೆ. ಇನ್ನು ಚಂದ್ರನ ಹುಟ್ಟಿಗೆ ಜೈಂಟ್ ಇಂಪ್ಯಾಕ್ಟ್ ಹೈಪೋಥಿಸಿಸ್ ಕಾರಣ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇದರ ಪ್ರಕಾರ ಸುಮಾರು 450 ಕೋಟಿ ವರ್ಷಗಳ ಹಿಂದೆ ಮಂಗಳ ಗ್ರಹದಷ್ಟು ಗಾತ್ರದ ಒಂದು ಆಕಾಶಕಾಯ ಭೂಮಿಗೆ ಡಿಕ್ಕಿ ಹೊಡೆದಾಗ ಆ ಘರ್ಷಣೆಯಿಂದ ಚಿಮ್ಮಿದ ಅವಶೇಷಗಳು ಒಟ್ಟುಗೂಡಿ ಚಂದ್ರ ರೂಪುಗೊಂಡಂತೆ. ಇಂಥ ಚಂದ್ರನ ಮೇಲೆ ದಶಕಗಳಿಂದಲೂ ಕೂಡ ಸಂಶೋಧನೆಗಳು ನಡೀತಾ ಇವೆ. 1969ರಲ್ಲಿ ಅಪೋಲೋ 11 ಮಿಷನ್ನ ಮೂಲಕ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬಜ್ ಆಲ್ಡ್ರಿನ್ ಚಂದ್ರನ ಮೇಲೆ ಕಾಲಿಟ್ಟಿದ್ದು ಚಂದ್ರನ ಮೇಲಿನ ಸಂಶೋಧನೆಯಲ್ಲಿ ಅದು ಅತಿ ದೊಡ್ಡ ಗೆಲುವು ಅನ್ನಿಸ್ಕೊಳ್ತು. ಇನ್ನು ಚೈನಾದ ಲ್ಯಾಂಡರ್ಗಳು, ಭಾರತದ ಲ್ಯಾಂಡರ್ ಚಂದ್ರನ ಮೇಲೆ ಇಳಿದಿವೆ. ರಷ್ಯಾ ಚಂದ್ರನ ಮೇಲೆ ತನ್ನ ಉಪಗ್ರಹವನ್ನು ಡಿಕ್ಕಿ ಹೊಡಿಸೋದ್ರ ಮೂಲಕ ಚಂದ್ರನ ಮೇಲೆ ಮಾನವ ನಿರ್ಮಿತ ಆಬ್ಜೆಕ್ಟ್ ಒಂದು ಮೊದಲ ಬಾರಿಗೆ ಸೇರೋ ಹಾಗೆ ಮಾಡ್ತು. ಈಗ ಚಂದ್ರನ ಬಗ್ಗೆ ಇನ್ನಷ್ಟು ಸಂಶೋಧನೆಗಳಾಗ್ತಾ ಇವೆ. ಅದಕ್ಕೆ ಸ್ಪೇಸ್ ಎಕ್ಸ್ನ ಈ ರಾಕೆಟ್ ಇಂಪ್ಯಾಕ್ಟ್ ಕೂಡ ಸೇರ್ಕೊಳ್ತಾ ಇದೆ. ಇದು ಗೆಳೆಯರೆ, ಸ್ಪೇಸ್ ಎಕ್ಸ್ನ ರಾಕೆಟ್ ಒಂದು ಚಂದ್ರನ ಮೇಲ್ಮೈಗೆ ಡಿಕ್ಕಿ ಹೊಡಿತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.